KB ಕಿಚನಿಗೆ ಸ್ವಾಗತ. ನಾನು ಈ ದಿನ ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ. ಬೇಕಾಗುವ ಸಾಮಗ್ರಿಗಳು: ಗೇರು ಬೀಜ ಸ್ವಲ್ಪ, ನೆಲಕಡಲೆ ಬೀಜ, ಕರಿಬೇವು, ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಕಾಯಿಮೆಣಸು, ಬಟಾಟೆ, ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹುಣಸೆ ರಸ ಸ್ವಲ್ಪ, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಬೆಲ್ಲ, ಉಪ್ಪು ಮತ್ತು ಅಕ್ಕಿ, ತೊಗರಿಬೇಳೆ, ಬಿಸಿಬೇಳೆ ಬಾತ್ ಹುಡಿ. ಅಕ್ಕಿ ಮತ್ತು ಬೇಳೆಯನ್ನು ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳೆಯಿರಿ. ಗ್ಯಾಸನ್ನು ಹಚ್ಚಿ ಕುಕ್ಕರನ್ನು ಬಿಸಿ ಮಾಡಿ. ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕಿ. ಬಿಸಿಯಾದ ಎಣ್ಣೆಗೆ ಸಾಸಿವೆಯನ್ನು ಹಾಕಿ. ನಂತರ ಉದ್ದಿನ ಬೇಳೆಯನ್ನು ಹಾಕಿ. ಕರಿಬೇವು ಸೊಪ್ಪನ್ನು ಹಾಕಿ. 2 ಕಾಯಿಮೆಣಸನ್ನು ಹಾಕಿ. ಹೆಚ್ಚಿದ ನೀರುಳ್ಳಿಯನ್ನು ಹಾಕಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಹೆಚ್ಚಿದ ಬೀನ್ಸ್, ಬಟಾಟೆ, ಕ್ಯಾರೆಟನ್ನು ಸೇರಿಸಿ. ಅದಕ್ಕೆ ಕಡಲೆ ಬೀಜವನ್ನು ಸಹ ಸೇರಿಸಿ. ಬಿಸಿಬೇಳೆ ಬಾತ್ ಹುಡಿಯನ್ನು ಹಾಕಿ ಅದಕ್ಕೆ ತೊಳೆದಿಟ್ಟ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಸೇರಿಸಿ. ಒಂದು ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಸೇರಿಸಿ. ಹುಳಿಯ ರಸ ಸೇರಿಸಿ. ಬೆಲ್ಲವನ್ನು ಸೇರಿಸಿ. ತುರಿದ ಕಾಯಿ ತುರಿಯನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ 5 ಸೀಟಿಯನ್ನು ತೆಗೆಯಿರಿ. ಈಗ ಒಂದು ಒಗ್ಗರಣೆ ಸೌಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಬಿಸಿ ಮಾಡಬೇಕು. ಬಿಸಿಯಾದ ತುಪ್ಪಕ್ಕೆ ಗೇರು ಬೀಜವನ್ನು ಸೇರಿಸಿ. ಅದಕ್ಕೆ ಒಂದು ಮೆಣಸನ್ನು ಸೇರಿಸಿ ಚೆನ್ನಾಗಿ ಕೆಂಪಾಗುವ ತನಕ ಹುರಿಯಿರಿ. ಇಷ್ಟೊತ್ತಿಗೆ ಬಿಸಿಬೇಳೆ ಬಾತ್ ರೆಡಿಯಾಗಿರ್ತದೆ. ಮಾಡಿಟ್ಟ ಒಗ್ಗರಣೆಯನ್ನು ಬಿಸಿಬೇಳೆ ಬಾತಿಗೆ ಸೇರಿಸಿ.